ಎರೆ ಗೊಬ್ಬರ ಅಂದರೆ ಏನು ಎಲ್ಲರಿಗೂ ಗೊತ್ತಿದೆ. ನಾವು ಸಗಣಿ ಗೊಬ್ಬರ ಮಾಡ್ತಕೊಳ್ಳೋದು ಗೊತ್ತಿದೆ. ಆದರೆ ಈ ಗೊಬ್ಬರ ಏನಿದೆಯಲ್ಲ, ಅದು ಹುಳು ತಿಂದಂಥ ಹೊರಗಡೆ ಬಂದಂಥ ಒಂದು ವಸ್ತು, ಅದು ತುಂಬ ಪೋಷಕಾಂಶದಿಂದ ಕೂಡಿರುತ್ತೆ. ಆಮೇಲೆ ಸಗಣಿ ಗೊಬ್ಬರಕ್ಕಿಂತ ಭಾಳ ಉತ್ಕೃಷ್ಟವಾಗಿ ಭೂಮಿಗೆ ಫಲವತ್ತತೆಯನ್ನು ಹೆಚ್ಚಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದೇನಂತಂದರೆ, ಒಂದು ಹುಳು ಅಂದರೆ ಎರೆಹುಳು ಅಂತ ಕರಿತೀವಿ, ಎಲ್ಲರಿಗೂ ಗೊತ್ತಿದೆ. ಭೂಮಿಯಲ್ಲಿ ಇರ್ತದೆ. ಭೂಮಿಯಲ್ಲೆಲ್ಲ ಕೆಳಗಿನ ಮಣ್ಣನ್ನು ಮೇಲೆ ಹಾಕುತ್ತೆ, ಮೇಲಿಂದೆಲ್ಲ ಕೆಳಗೆ ತೊಗೊಂಡೋಗುತ್ತೆ. ಆಮೇಲೆ ಅದು ಹುಳ ಹಿಕ್ಕೆ ಎಲ್ಲ ಹಾಕೋದ್ರಿಂದ ಮಣ್ಣು ಫಲವತ್ತತೆ ಆಗ್ತದೆ, ಮತ್ತು ಭೂಮಿ ತಂತಾನೇ ಬೇಸಾಯ ಮಾಡ್ಕೊಳಂಗೆ ಆಗ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ತೊಟ್ಟಿ ಇದೆ. ಇಲ್ಲಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಸುಮಾರು 7 ಪದರಗಳಿರುತ್ತೆ. ಮಣ್ಣು, ಸಗಣಿ, ಮತ್ತು ಎಂಥದ್ದು ಈಗ ಅನೇಕ ಒಣಗಿದ ಎಲೆ ಇರ್ಬೋದು ಅಥವಾ ಥರ ಕಸ ಇರ್ಬೋದು, ಎಲ್ಲ ತಂದಲ್ಲಿ ಸುಮಾರು ಒಂದು ಅಡಿಗೆ ಹತ್ರ ಹಾಕ್ತಾರೆ. ಆ ಒಂದು ಹುಳ ಏನಾಗ್ತದೆ, ಆ ಹುಳ ಬಲ್ತಂತ ಗಂಡು ಹೆಣ್ಣು ಎರಡು ಒಂದರಲ್ಲಿ ಇರ್ತದೆ ಇದರಲ್ಲಿ. ಸೊ ಮೊಟ್ಟೆ ಹಾಕುತ್ತೆ. ಮೊಟ್ಟೆ ಒಂದು ಸುಮಾರು ಒಂದು 20 ದಿವಸದ ನಂತರದಲ್ಲಿ ಮರಿಗಳು ಬರ್ತವೆ. ಮರಿಗಳು ಎಲ್ಲ ಚೆನ್ನಾಗಿ ಬೆಳೆದು ಸುಮಾರು ಒಂದು 45ರಿಂದ 50 ದಿವಸದಲ್ಲಿ ಅದು ಜೀವನ ಚರಿತ್ರೆ ಮುಗಿಯುತ್ತೆ. ಸುಮಾರು 20 ಬಿಟ್ಟಂಥ ಹುಳು ಒಂದು 45-50 ದಿವಸದ ನಂತರ ಒಂದು 15 ಪಟ್ಟು ಹೆಚ್ಚಾಗ್ತವೆ. ಸೊ ಅವೆಲ್ಲ ಹುಳುಗಳು ಕೂಡ ಕಸವನ್ನು ತಿಂದ್ಬಿಟ್ಟು ಮತ್ತು ಅದರಿಂದ ಹಿಕ್ಕೆ ಹಾಕುತ್ತೆ. ಹಿಕ್ಕೆನೇ ಎರೆಗೊಬ್ಬರ. ಆ ಎರೆಗೊಬ್ಬರದಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ, ಸೂಕ್ಷ್ಮ ಪೋಷಕಾಂಶಗಳಿರ್ತದೆ, ಮತ್ತು ಆಮೇಲೆ ಅನೇಕ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಇದರಿಂದಾಗಿ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಇಂಥ ಗೊಬ್ಬರವನ್ನು ಬಳಕೆ ಮಾಡಬಹುದಾಗಿದೆ.